ನಮಸ್ತೆ. ವೇದಿಕೆಯ ಹಿರಿಯರಿಗೆ ನಮಸ್ಕಾರ. ಇಡೀ ವಿದ್ಯಾಸಂಸ್ಥೆಗೆ ನಾಗ್ಪಾಲ್ ಸರ್ ಅಂದ್ರೆ ಅವ್ರ ಹೆಸರು ನೆನಪಾಗದೆ ಕೃಪಾನಂದಿ ಕಾಲೇಜ್ ಜೊತೆಗೆ ಗುರು ಭಗವ ನಮಃ ಅಂತಾರೆ. ಯಾರು ವಿದ್ಯೆನ ದಾನ ಮಾಡ್ತಾರೋ ಅವರು ಎಲ್ಲರೂ ಗುರುಗಳೇ. ಮಹಾವಿದ್ಯಾದಾನಿಗಳಾದಂತಹ ನಾಗ್ಪಾಲ್ ಸರಿಗೆ ಮತ್ತೆ ಅವರ ಸ್ನೇಹಿತರ ನಮಸ್ಕಾರ. ಸಿಂಪಲ್ ಆಗಿ ಮೇಷ್ಟ್ರಿಗೆ ವಿದ್ಯಾರ್ಥಿಗಳು ಹೆದರ್ತಾರಲ್ಲ ಹಾಗೆ ಆಗ್ತಾ ಇದೆ. ನನಗೆ ಇಬ್ರು ಮೇಷ್ಟ್ರುಗಳ ತರನೇ ಕಾಣಿಸ್ತಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾಗ ಸುಮ್ಮನೆ ನನ್ನ ಬೆಂಚಲ್ಲಿ ಕೂತಿದ್ರೆ ಆರಾಮಾಗಿತ್ತು ಅಂತ ಅನಿಸ್ತಾ ಇರ್ತದೆ. ತುಂಬಾ ಚೆನ್ನಾಗಿ ಮಾತಾಡಿದ್ದೀವಿ ಕೂತಿದ್ರೆ ಸರ್. ನಾನು ಈ AI ಅಂತಿದ್ದೀನಿ, ನನಗೆ ಹಲವಾರು ತಮಾಷೆ ಇನ್ಸಿಡೆಂಟ್ಗಳೇ ನೆನಪಾಗ್ತದೆ. ನನ್ನ ಸಿನಿಮಾದ ಒಂದು ಹೇಳಿಕೆ, ಇಮ್ಯಾಜಿನೇಷನ್ಗೆ ಒಂದು ಕೊನೆನೇ ಇಲ್ಲ. ಮೊದಲೆಲ್ಲ ಮಾತಾಡಿದ್ದನ್ನ ಒಂದು ಪೇಪರಲ್ಲಿ ಬರೆಯೋದಕ್ಕೆ ತಿಂಗಳಗಟ್ಟಲೆ ಹೋಗೋದಕ್ಕೆಲ್ಲ ದುಡ್ಡು ಖರ್ಚಾಗೋದು. ಈಗ ಮಾತಾಡ್ತಾ ಕೂತಿದ್ರೇನೆ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಯಂಕಾಲಕ್ಕೆ ಇದನ್ನೆಲ್ಲ ಒಂದು ಪ್ರೆಸೆಂಟೇಶನ್ ಮಾಡಿ ಕೊಟ್ಬಿಡ್ತಾನೆ ನಮಗೆ. ಅಷ್ಟು ಮುಂದುವರೆದಿದೆ ಆ ಚಾಟ್ GPT ಇತ್ಯಾದಿಗಳು. ಅದೊಂಥರ ಹಾವಳಿ ತರ ಕಾಣಿಸ್ಬೋದು. ತುಂಬಾ ಮಜಾ ತಗೋತಾರೆ ಅದನ್ನ ಇವತ್ತಿನ ಜನರೇಷನ್. ಇಡೀ ಪ್ರಪಂಚದ ಜೊತೆಗೆ ಸಂವಹನ ಮಾಡೋದಕ್ಕೆ, ಮಾತಾಡೋದಕ್ಕೆ ಅಂತ ಕಂಡುಹಿಡಿದಿರೋದು ಮನುಷ್ಯ ಮೊಬೈಲ್ ಅನ್ನ. ಅದನ್ನ ಸದ್ಬಳಕೆ ಮಾಡೋ ಒಂದು ಪ್ರವೃತ್ತಿ ಕೆಲವೇ ಜನರಲ್ಲಿ ಇರ್ತದೆ. ಮುಕ್ಕಾಲು ಜನ ಅದನ್ನ ದುರ್ಬಳಕೆನೆ ಮಾಡೋದು. 6 ರಿಂದ 7 ಗಂಟೆಗಳ ಕಾಲ ಇವತ್ತಿನ 16 ರಿಂದ 22 ವಯಸ್ಸಿನ ಹುಡುಗರ ವಾಚ್ ಅವರ್ಸ್ 6 ಗಂಟೆಗಳ ಕಾಲ ಪ್ರತಿದಿನ ಮೊಬೈಲ್ ಕೂತಿರ್ತಾರೆ. ಇದು ದುರ್ಬಳಕೆ ಅಲ್ಲದೆ ಇನ್ನೇನು. ಈ 6 ಗಂಟೆಗಳ ಕಾಲದ ದುರ್ಬಳಕೆಯನ್ನ ಸದ್ಬಳಕೆ ಮಾಡೋದಕ್ಕೆ, ಅದರಿಂದ ಒಂದು ವಿದ್ಯೆ ಕಲಿಸೋದು, ಅದು ₹1000. ಇವತ್ತಿನ ಕಾಲದಲ್ಲಿ ಅದನ್ನ ಹೇಳದೆ ಕಷ್ಟ. ₹1000 ಏನೂ ಸಿಗೋದಿಲ್ಲ ಇವತ್ತು. ಅಷ್ಟು ಕಡಿಮೆ ದರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಹಂಚೋದಕ್ಕೆ, ಅವರನ್ನ ತಯಾರು ಮಾಡೋದಕ್ಕೆ ಕಾಳಜಿ ವಹಿಸಿದಂತ ಇಡೀ ವಿದ್ಯಾಸಂಸ್ಥೆಗೆ ಮತ್ತೆ ನಾಗ್ಪಾಲ್ ಸರ್ಗೆ ವಿದ್ಯೆ ದುಡ್ಡಿದ್ದವರ ಆಸ್ತಿ ಅಲ್ಲ, ಅದು ಎಲ್ಲರ ಆಸ್ತಿ. ವಿದ್ಯೆಗಿಂತ ದೊಡ್ಡ ಆಸ್ತಿ ಇಲ್ಲ ಅಂದ್ರೆ ಅದನ್ನ ಅಷ್ಟು ಸಹೃದಯತೆಯಿಂದ ಇವತ್ತಿನ ಆಧುನಿಕ ಮೂಲೆಗೂ ತಲುಪಲಿ ಅನ್ನೋ ಒಂದು ಕಾಳಜಿಯಿಂದ ಶ್ರಮವಹಿಸಿ ಬೆವರು ಸುರಿಸಿ ಮಾಡಿ ಇದನ್ನೆಲ್ಲ ತಯಾರು ಮಾಡಿ ಕೂತಿರೋ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗಕ್ಕೂ, ಪ್ರತಿಯೊಬ್ಬರು ಮೇಷ್ಟ್ರೆ ನನ್ನ ನಮಸ್ಕಾರ. ನಾನು ಈ AI ಅಂದ್ರೆ ಮೊದಲಿಗೆ ನನಗೆ ಅನುಭವ ಬಂದಿದ್ದು ತಮಾಷೆ ಅಂದ್ರೆ, ನನ್ನ ಒಂದು ಆನೆ ಮೇಲೆ ಕೂರಿಸೋಬ್ಬ ಯಾರು AI ಇಮೇಜ್ ಮಾಡಿದ್ದಾರೆ. ಏನೋ ಚೆನ್ನಾಗಿದೆ ಬಿಡು, ಆನೆ ಮೇಲೆ ಕೂರಿಸಿದ್ದಾರೆ ಅನ್ಕೊಂಡು ನೋಡ್ತಾ ಇದ್ದೆ. 1 ಗಂಟೆ ಬಿಟ್ಟು ನನ್ನ ಡೈವರ್ಸರ್ ಮಾಡಿ ಕಳಿಸಿದ್ದಾರೆ. ಇಲ್ಲೇ ನೀವುಗಳು ಮೊಬೈಲ್ ತೆಗೆದ್ಬಿಟ್ಟು ಕುಪ್ಪೆಲ್ಲ ರೇಡಿಯೋನ ಬಾಹುಬಲಿ ತರ ತೋರಿಸ್ಬೋದು, ನಾಗ್ಪಾಲ್ ಸರ್ನ ಶಹನ್ಶಾ ತರ ತೋರಿಸ್ಬೋದು. ಅಂದ್ರೆ ಅದು ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ತುಂಬಾ ದೊಡ್ಡ ರಗಳೆ ಅದು AI ಅಂತಕ್ಕಂಥದ್ದು. ಒಂದು ಕ್ರಿಯೇಟಿವಿಟಿಗೆ, ಇಮ್ಯಾಜಿನೇಷನ್ಗೆ ಒಂದು ಎಂಡೇ ಇಲ್ಲ. ನಾನು ಅದ್ರ ಮೇಲೆ ಒಂದು ಪದ್ಯ ಬರೆದಿದ್ದೆ, ಪುಟ್ಟದಾಗ ಹೋಗ್ತೀನಿ. ನನ್ಗೆ ಯಾಕೆ ತಲೆ ಕಂಡ್ರೆ ಆಗಲ್ಲ, ಅಷ್ಟು ಕಾಟ ಆಗಿದೆ ನನಗೆ ಸಿನಿಮಾದ ಬಗ್ಗೆ, ಹಾಲಿವುಡ್ ಬಗ್ಗೆ. AI ಬಂದಿದೆ, ಎತ್ತಲೇ ಆಗಿದೆ. ಮೊದಲು ಎಲ್ಲ ತಲೆಗಿರ್ತಾ ಇತ್ತು, ಆಚೆ ಬರ್ತಾ ಇರಲಿಲ್ಲ. ಈಗ ಎಲ್ಲ ಆಚೆ ಬರ್ತಾ ಇದೆ, ತಲೆ ಇದ್ದಿದ್ರು ಪರವಾಗಿಲ್ಲ. AI ಬಂದಿದೆ, ಎಲ್ಲಾನು ತಂದಿದೆ. AI ಬಂದಿದೆ, ಎಲ್ಲಾನು ತಂದಿದೆ. ಮನುಷ್ಯ ಕಂಡು ಹಿಡಿಯೋದೆಲ್ಲ ಮನುಷ್ಯನಿಗೆ ಮಾರಕ. ಇರೋ ಬಚ್ಚಲು ಭೂಮಿಗೆ ದೇವರು ಹುಡುಕೋನೆ ಸಾಧಕ. AI ಬಂದಿದೆ, ದೇವರನ್ನು ತಂದಿದೆ. ಮೆಷಿನ್ ಯಾವತ್ತೂ ಮನುಷ್ಯ ಆಗಲ್ಲ, ಮನುಷ್ಯ ಗೊತ್ತಿಲ್ಲದೆ ಮೆಷಿನ್ ಆಗ್ಬಿಡಲ್ಲ. AI ಬಂದಿದೆ, ಎತ್ತಲೆ ಎಂದಿದೆ. AI ಬಂದಿದೆ, ಎತ್ತಲೆ ಎಂದಿದೆ. ಇದು ಮೊನ್ನೆಲ್ಲ ಹೇಳಿ ಸಡನ್ ಆಗಿ ನೆನಪಾಯಿತು. ಇಷ್ಟು ಒಂದು ದುರ್ಬಳಕೆ ಆಗೋಕೆ ತಯಾರಾಗಿರೋ ಒಂದು ಸಾಧನವನ್ನ, ಒಂದು ಪ್ರಾಕ್ಟಿಕಲ್ ಸಾಧನ, ತುಂಬಾ ಸದ್ಬಳಕೆ ಮಾಡೋ ಒಂದು ಉದ್ದೇಶನ ಹೊಂದಿ ಇಷ್ಟರ ಮಟ್ಟಿಗೆ
ಕನ್ನಡ ಅಚ್ಚ ಕನ್ನಡ ಒಂದು ಒಂದು ವಿಷಯ ಇದೆ. ಅದನ್ನ ಅಚ್ಚ ಕನ್ನಡದಲ್ಲಿ ಹೇಳುತ್ತದೆ. ಪ್ರತಿಯೊಬ್ಬ ಬಡ ಮಕ್ಕಳು ಅಂದ್ರೆ ಇಲ್ಲಿ ಯಾರು ಬಡವ ಯಾರು ಶ್ರೀಮಂತ ಗೊತ್ತಾಗೋದಿಲ್ಲ. ಆ ಥರದ ಒಂದು ಸಂಕ್ರಮಣ ಕಾಲದಲ್ಲಿ ಎಷ್ಟೋ ವಿಷಯ ಉದ್ಯೋಗ ದುಡ್ಡಿಲ್ಲದಿರೋದಿಲ್ಲ, ಬೆಲೆ ಕಟ್ಟಕ್ಕಾಗಿರೋ ಪ್ರತಿಭಾವಂತರು ಎಲ್ಲೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ಒಂದು ಗೂಡಿಸೋದಕ್ಕೆ ಇವತ್ತಿನ ಒಂದು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಮುನ್ನುಗ್ತಾ ಇರೋ ಇಡೀ ಸಂಸ್ಥೆಗೆ ಮತ್ತೊಮ್ಮೆ ಮೊದಲನೇ ನನ್ನ ಶುಭಾಶಯಗಳು. ಜೈ ಕರ್ನಾಟಕ, ಜೈ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ.